ಫ್ಯಾಮಿಲಿ ಜೊತೆ ಬಂದ್ ನೋಡ್ಬೇಕು. ಪ್ರೀವಿಯಸ್ ಮೂವಿಗಿಂತ ಇದಿನ್ನೂ ಸೂಪರ್ ಹಿಟ್ ಆಗಂಗ್ ಕಾಣ್ತಾ ಇದೆ. ಸೊ ಎಲ್ಲರೂ ಬಂದ್ ಕನ್ನಡ ಮೂವಿ ಸಪೋರ್ಟ್ ಮಾಡ್ಬೇಕು. ಡೈಲಾಗ್ ಇಂದ ಹಿಡಿದು ಸ್ಟೋರಿ ಲೈನ್ ಮತ್ತೆ ವೈಬ್ ಮತ್ತೆ ಗೂಸ್ ಬಂಪ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಸೊ ಎಲ್ಲರೂ ಬಂದ್ ಪ್ಲೀಸ್ ಸಪೋರ್ಟ್ ಮಾಡ್ಬೇಕು. ಭಯ ಅಲ್ಲ, ಅಂದ್ರೆ ಕೆಲವು ಸೀನ್ಸ್ ಇರುತ್ತೆ. ಸೊ ನಿಮ್ಗೆ ಗೂಸ್ ಬಂಪ್ ಮತ್ತೆ ಶಾಕ್ ಬರೋದು ಇರುತ್ತೆ. ಬಟ್ ಇಟ್ಸ್ ವೆರಿ ನೈಸ್. ತುಂಬಾ ಮೂವಿ ಸ್ಟೋರಿ ಲೈನ್ ಎಲ್ಲ ಸೂಟ್ ಆಗಿದೆ. ಸೊ ಪ್ಲೀಸ್ ಬನ್ನಿ. ಕ್ಲೈಮ್ಯಾಕ್ಸ್ ಎಲ್ಲರೂ ಕಾಯ್ದು ನೋಡ್ಬೇಕು. ಮೂವಿ ನೋಡೋದೇ ಕ್ಲೈಮ್ಯಾಕ್ಸ್ ಗೋಸ್ಕರ. ಸೊ ಹೆಂಗಿರುತ್ತೆ ನೀವೇ ಬಂದು ನೋಡ್ಬೇಕು. ಸೊ ಆದ್ರೆ ತುಂಬಾ ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಜೊತೆ ಪ್ಲೀಸ್ ಬನ್ನಿ. Beautiful picture. Second part is extremely nice. Very nice movie. You know, shivering namge not able to come out of it. It's really nice. Beautiful movie. Super ಆಗಿತ್ತು ಸರ್. ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಟು ಒಂಬಾಳೆ ಫಿಲ್ಮ್ ಅಂಡ್ ಕಾಂತಾರ ಟೀಮ್ಗೆ. ಮೂವಿ ಸೂಪರ್ ಆಗಿದೆ, ವಿಜುವಲ್ಸ್ ಆಸಮ್. ಇಡೀ ಕನ್ನಡಿಗರು ಎದೆ ತಕ್ಕೊಂಡು ಇರ್ಬೋದು, ಒಂದು ಒಳ್ಳೆ ಸಿನಿಮಾ ಇದು ಅಂತ ಹೇಳ್ಬಿಟ್ಟು ಸೈಮದವ್ರನ್ನ ಬಂದು ನೋಡಕ್ಕೆ ಈ ಸಿನಿಮಾನ. ಓಲ್ ಕಂಟೆಂಟ್ ಚೆನ್ನಾಗಿದೆ, ವಿಜುವಲ್ಸ್ ಒಂದು ಹಾಲಿವುಡ್ ರೇಂಜ್ ಮೇಕಿಂಗ್ ಇದೆ ಸರ್. ತುಂಬಾ ಚೆನ್ನಾಗಿದೆ ವಿಜುವಲ್ಸ್. ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಓವರ್ ಆಲ್ ಎಲ್ಲ ಸೂಪರ್ ಆಗಿದೆ. ಗುಡ್ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿದೆ, ಮಸ್ಟ್ ವಾಚ್. ಅಂಡ್ ಲಿಟರಲಿ ಹೇಗೆ ಬಾಹುಬಲಿ ಆಂಧ್ರ ಇದ್ ಮಾಡ್ತು, ಕರ್ನಾಟಕದಲ್ಲಿ ಕಾಂತಾರ ಅದಕ್ಕಿಂತ ಟ್ರಿಪಲ್ ಜಾಸ್ತಿ ಮಾಡಿದೆ. ಸೊ ಎವ್ರಿ ಒನ್ ಶುಡ್ ವಾಚ್ ಇಟ್. ಕರ್ನಾಟಕಕ್ಕೆ ಒಂದು ಹೆಮ್ಮೆ ತಂದ್ಕೊಡ್ತೀವಿ ಈ ಮೂವಿ. ಭಾಗ 2 ಕಾಂತಾರ 1ಕ್ಕೆ ದ್ವಿಗುಣವಾಗಿ ಎಲ್ಲಾ ಕರ್ನಾಟಕ ಜನಕ್ಕೆ ಒಂದು ಅದ್ಭುತವಾದ ಹೆಮ್ಮೆ ಅಂತ ತಂದ್ಕೊಡ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವೆಲ್ಲ ಇಲ್ಲ, ಇದೇ ಇನ್ನೊಂದು ಕರ್ನಾಟಕಕ್ಕೆ ಬಾಹುಬಲಿ, ಅದು ಇನ್ನೊಂದು ಬೇರೆ ಇದು. ಬಟ್ ಇದು ಬೇರೆ. ಸೊ ಮಸ್ಟ್ ವಾಚ್. ನಾನು ಹೇಳಕ್ಕಿಂತ ನೀವೇ ಹೋಗಿ. ಸರ್ ಸಿನಿಮಾ ತುಂಬಾ ಚೆನ್ನಾಗಿದೆ. ಮೇಕಿಂಗ್ ಇರ್ಬೋದು ತುಂಬಾ ಚೆನ್ನಾಗಿ ಮಾಡಿದೆ. ಬೇರೆ ಲೆವೆಲ್ ಅಲ್ಲೇ ಇದೆ ಇದು. ನಮ್ಮ ಕನ್ನಡ ಸಿನಿಮಾ ಒಂದು ಹಾಲಿವುಡ್ ರೇಂಜ್ ಅಂತ ಹೇಳ್ಬೋದು. ಸೊ ಹಾಲಿವುಡ್ ಅಂದ್ರೆ ನಾವೇನ್ ಬರೀ ಫೈಟ್ ಅದು ನೋಡ್ತೀವಿ. ನಮ್ಮ ಕನ್ನಡ ಸಿನಿಮಾದಲ್ಲಿ ಆ ಮೇಕಿಂಗ್ ಜೊತೆಗೆ ನಮ್ಗೇನ್ ಸ್ಟೋರಿ ಹೇಳಿದಾರಲ್ಲ ತುಂಬಾ ಚೆನ್ನಾಗಿದೆ ಸರ್. ರಿಷಬ್ ಶೆಟ್ಟಿ ಅವ್ರ ಹಾರ್ಡ್ ವರ್ಕ್ ಅಲ್ಲಿ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಒಂಬಾಳೆ ಪ್ರೊಡಕ್ಷನ್ಸ್ ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ, ನಮ್ ಕನ್ನಡದವರು ಅವರು ಅಂತ. ಆಲ್ ದಿ ಬೆಸ್ಟ್ ಟು ದ ಟೀಮ್. ತುಂಬಾ ಚೆನ್ನಾಗಿದೆ. ಎಲ್ಲರೂ ಥಿಯೇಟರ್ ಬಂದು ಮೂವಿ ನೋಡಿ. ಸರ್ ಲಾಸ್ಟ್ ಅಲ್ಲಿ ಸರ್ ಅವ್ರ ಪರ್ಫಾರ್ಮೆನ್ಸ್ ಕಾಂತಾರದಲ್ಲಿ ನಾವೇನ್ ಹಿಂಗ್ ನೋಡಿದ್ವಿ ಫಸ್ಟ್, ಈ ಸೆಕೆಂಡ್ ಪಾರ್ಟ್ ಅಲ್ಲಿ ನೋಡಿ ಇನ್ನು ಮೈಯೆಲ್ಲ ಜುಮ್ ಅನ್ನಿಸ್ತು. ತುಂಬಾ ಚೆನ್ನಾಗಿದೆ. 100% ಬರ್ತೀವಿ ಸರ್. ಪೂರ್ತಿ ಸಿನಿಮಾ ಕುತ್ಕೊಂಡು ನೋಡ್ಬೇಕು. ಎಲ್ಲೂ ಕಣ್ಮುಚ್ಚಂಗಿಲ್ಲ, ಎಲ್ಲೂ ಬೋರಿಂಗ್ ಅನ್ಸಲ್ಲ. ಫುಲ್ ಸಸ್ಪೆನ್ಸ್. ಕಾಂತಾರ ಹೆಂಗೆ ಸಸ್ಪೆನ್ಸಿಂಗ್ ಇರುತ್ತೆ ಅಲ್ಲಿ ಹೋಗಿ ಸಸ್ಪೆನ್ಸ್. ದೈವಗಳು ಆತರ ಒಂದೆರಡು ಇದೆ. ಅವಾಗ ಸ್ವಲ್ಪ ಭಯ ಆಯ್ತು. ಆ ಕತ್ಲಿಂದ ಸಡನ್ ಆಗಿ ಬರೋದಾಗಿರ್ಬೋದು, ಆ ದೈವ ಸಡನ್ ಆಗಿ ಫುಲ್ ಕ್ಯಾಮ್ರಾ ಬಂದಾಗ ಸ್ವಲ್ಪ ಭಯ ಉಂಟಾಯ್ತು. ಬಟ್ ಥ್ರಿಲ್ಲಿಂಗ್ ಆಗಿದೆ. ಅದ್ ಮಾತ್ರ ಸಖತ್ತಾಗಿದೆ. ಫಸ್ಟ್ ಪಾರ್ಟ್ 1ಗಿಂತ ಪಾರ್ಟ್ 2 ಕ್ಲೈಮ್ಯಾಕ್ಸ್ ಮಸ್ತ್ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ರಿಷಬ್ ಸರ್ ಸಖತ್ತಾಗಿ ಮಾಡಿದ್ದಾರೆ. ಲಾಸ್ಟ್ ಫಿನಿಶಿಂಗ್ ಅವ್ರದೇ ಚೆನ್ನಾಗಿದೆ. ಹೇಳಲ್ಲ, ಕಂಪೇರ್ ಮಾಡಕ್ ಆಗಲ್ಲ ಸರ್. ಕನ್ನಡ ಪ್ರೈಡ್ ಅಂತ ಹೇಳ್ಬೋದು. ಆಕ್ಚುಲಿ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ರಿಷಬ್ ಶೆಟ್ಟಿ ಅವರು ಮಾತ್ರ. ಡೈರೆಕ್ಷನ್ ಅಲ್ಲಿ ಆಗಿರ್ಬೋದು, ಒಂಬಾಳೆ ಅವರು ಪ್ರೊಡ್ಯೂಸ್ ಮಾಡಿರೋದಾಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಟಿಮೇಟ್ ಮೂವಿ ಅಂತ ಹೇಳ್ಬೋದು. ಎಲ್ಲಾನು ಇಷ್ಟ ಆಯ್ತು. ಅದ್ಭುತವಾಗಿದೆ. ಫಸ್ಟ್ ಗಿಂತ ಇದು ಇನ್ನೂ ಚೆನ್ನಾಗಿದೆ. ಡೆಫಿನೆಟ್ಲಿ ಕ್ಲೈಮ್ಯಾಕ್ಸ್ ಅದು ನೀವು ನೋಡ್ಬೇಕು, ಹೇಳಂಗಿಲ್ಲ. ಅದು ನೋಡಿದ್ರೇನೆ ಫುಲ್ ಗೂಸ್ ಬಂಪ್ಸ್. ಲೈಕ್ ಫಸ್ಟ್ ಇಂದ ಲಾಸ್ಟ್ ಪ್ರೇಕ್ಷಕರು ಒಂದು ಪಿನ್ ಡ್ರಾಪ್ ಸೈಲೆಂಟ್ ಆಗಿ ನೋಡ್ತಾ ಇದ್ದಾರೆ. ಅಂದ್ರೆ ಮುಂದೆ ಏನಾಗುತ್ತೆ ಅಂತ ಕಾತರ ಇದೆ. ಹಾಗೆ ಏನೇನ್ ಮಾಡಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವೋ ಅದು ತದ್ವಿರುದ್ಧ ಇದೆ. ಅಂದ್ರೆ ಅಷ್ಟು ತುಂಬಾ ಚೆನ್ನಾಗಿ ಬಂದಿದೆ. ಸಿನಿಮಾಟೋಗ್ರಫಿ ಆಗ್ಬಹುದು, ಇಲ್ಲ ಲೊಕೇಶನ್ಗಳಾಗಿರ್ಬೋದು, ಯಾವುದೇ ರೀತಿಯಾದ ಆನಿಮೇಷನ್ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ. ರಿಯಾಲಿಟಿ ಇದೆ. ಆ ಮಟ್ಟಕ್ಕೆ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಇನ್ನೂ ಬೆಳಿಬೇಕು. ಯಾವ ಲ್ಯಾಂಗ್ವೇಜ್ ಈ ತರ ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಆಗಿದೆ. ಅದಾದ್ಮೇಲೆ ಟ್ವಿಸ್ಟ್ ಇದೆ ಸರ್. ಇಂಟರ್ವಲ್ ಆದ್ಮೇಲೆ ಟ್ವಿಸ್ಟ್ ಲೆವೆಲ್ ಇದೆ. ಆಮೇಲೆ ಒಂದು ದೈವನ ಇಂಟ್ರೆಸ್ಟ್ ಹೇಳಲ್ಲ. ಎಲ್ರು ಸಿನಿಮಾ ಥಿಯೇಟರ್ ಬಂದು ನೋಡಿ. ತುಂಬಾ ಚೆನ್ನಾಗಿದೆ. ಡೈರೆಕ್ಷನ್, ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಡೈರೆಕ್ಷನ್ ಇಷ್ಟ ಆಯ್ತು, ಆಕ್ಟಿಂಗ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆಪ್ಪ. ಚೆನ್ನಾಗಿದೆ, ಮಸ್ತಾಗಿದೆ. ಅವರ ಬಂದು ನೋಡ್ಬೇಕು ಎಲ್ಲರೂ. ತುಂಬಾ ಚೆನ್ನಾಗಿದೆ ಮೂವಿ. ರಿಷಬ್ ಶೆಟ್ಟಿ ಬಿಟ್ಟು ಬೇರೆ ಯಾರು ಮಾಡಕ್ಕಾಗಲ್ಲ.
ತುಂಬಾ ಚೆನ್ನಾಗಿತ್ತು ಎಲ್ಲ. ಬ್ಲಾಕ್ ಬಸ್ಟರ್. ಸೂಪರ್ ಮೂವಿ, ಮಸ್ಟ್ ವಾಚ್. ಏನ್ ಇಷ್ಟ ಅಂದ್ರೆ ಎಲ್ಲ ವೇ ಹಿ ಹಸ್ ಟೇಕನ್ ಅದೆಲ್ಲ ಬ್ಯಾಕ್ ಗ್ರೌಂಡ್ ಮೇನ್ ಗಾಡ್ ಬಗ್ಗೆ ಅಲ್ವಾ ನಂಗೆ ತುಂಬಾ ಇಷ್ಟ. ಕ್ಲೈಮ್ಯಾಕ್ಸ್ ನೋಡಿ ಸರ್ ಮೂವಿ ಚೆನ್ನಾಗಿದೆ ಸರ್. ಓವರಾಲ್ ಚೆನ್ನಾಗಿದೆ, ಆಕ್ಟಿಂಗ್ ಸೂಪರ್ ಆಗಿದೆ, ಚೆನ್ನಾಗಿದೆ. ಎರಡು ಕ್ಲೈಮ್ಯಾಕ್ಸ್ ಬರ್ತವೆ ಸೆಕೆಂಡ್ ಹಾಫ್ ಅಲ್ಲಿ. ಎರಡು ಕ್ಲೈಮ್ಯಾಕ್ಸ್ ಮೂವಿ ತುಂಬಾ ಚೆನ್ನಾಗಿದೆ ಸರ್. ಶಕ್ತಿ ಅವ್ರ ಆಕ್ಟಿಂಗ್ ಇಷ್ಟ ಆಯ್ತು, ಫೈಟಿಂಗ್ ಇಷ್ಟ ಆಯ್ತು, ಚೆನ್ನಾಗಿದೆ. ಅವ್ರಿಗೆ ಏನ್ ಇಷ್ಟ ಆಯ್ತು? ಹೌದು ಇದೆ, ರಾಜರುದು ದೇವ್ರದು ಎಲ್ಲ ಮಿಕ್ಸ್ಡ್ ಸ್ಟೋರಿ ನೋಡ್ದಂಗ್ ಆಯ್ತು ಒಂಥರ. ತುಂಬಾ ಚೆನ್ನಾಗಿದೆ. 3 hours ಜನಗಳನ್ನ ಆರಾಮಾಗಿ ಕೂರಿಸಿ ನೋಡುತ್ತೆ. ಮಕ್ಳು ನೋಡಿ ಅವನು ಖುಷಿಯಾಗಿ ನೋಡಿದಾನೆ, ಅವ್ನಿಗೆ ಇಷ್ಟ ಆಯ್ತು. ರಿಷಬ್ ಸರ್ ಆಕ್ಟಿಂಗ್ ಇಷ್ಟ ಆಯ್ತು. ಕ್ಲೈಮ್ಯಾಕ್ಸ್ ಹೇಗೆ ಸೂಪರ್ ಆಗಿದೆ. ಮೇಡಮ್ ಭಯ ಆಯ್ತಾ ನಿಮಗೆ? ಏನು ಯಾವ ಸೀನ್ ಭಯ ಆಯ್ತು? ರಿಷಬ್ ಸರ್ ಆಕ್ಟಿಂಗ್ ನೋಡಿ ಭಯ ಆಯ್ತು. ಜಸ್ಟ್ ಗೂಸ್ ಬಂಪ್ಸ್ ಬಂತು ಎಲ್ಲರ ಆಕ್ಟಿಂಗ್ ನೋಡಿ. ಭಯ ಆಗಿ ಮಾತಾಡ್ತಾ ಇಲ್ಲ. I'm speechless. ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತಾ? Yeah. ಎಕ್ಸ್ಪೆಕ್ಟೇಷನ್ ಇಂದ ಜಾಸ್ತಿ. ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಇಂದ ಜಾಸ್ತಿ ಹೋಗುತ್ತೆ. ಆಸ್ ಅ ಕನ್ನಡ ಮೂವಿ ಫ್ಯಾನ್ ಐ ಲವ್ಡ್ ಇಟ್. ಐ ಡಿಡ್ ಎಕ್ಸ್ಪೆಕ್ಟ್ ಇಟ್ ಟು ಬಿ ದಿಸ್ ಗುಡ್ ಬಟ್ ಇಟ್ ವಾಸ್ ಆಸಮ್. ಯಾವ ಸೀನ್ ಮೇಜರ್ ಇಷ್ಟ ಆಯ್ತು? ಕ್ಲೈಮ್ಯಾಕ್ಸ್ ಅಲ್ಲಿ ಆಕ್ಚುಲಿ ಟ್ವಿಸ್ಟ್ ಚೆನ್ನಾಗಿದೆ. ಇಟ್ ವಾಸ್ ಆಸಮ್. ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಕ್ಲೈಮ್ಯಾಕ್ಸ್ ಈ ರೀತಿ ಬರ್ಬೋದು? Sir, Namaskar, and movie is just out of the world experience. ಕರ್ನಾಟಕದಲ್ಲ ಸರ್, ಇಂಡಿಯಾನಲ್ಲ, ವರ್ಲ್ಡ್ ಅಲ್ಲೇ ವರ್ಲ್ಡ್ ಸಿನಿಮಾದಲ್ಲಿ ಈ ಒಂದು ಲೆವೆಲ್ ಆಫ್ ಮೇಕಿಂಗ್ ನಾನು ನೋಡಿಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಕಲರಿಂಗ್ ಅದ್ಭುತ ಸರ್, ಕಲರಿಂಗ್ ಅಂಡ್ ಮೇಕಿಂಗ್ ಅಂಡ್ ಹೊಂಬಾಳೆ ಸಿನಿಮಾ, ಹೊಂಬಾಳೆ ಫಿಲ್ಮ್ಸ್ ಮಾತ್ರ ಹೇಳಲೇಬೇಕು. ಈ ತರ ಒಂದು ಮಾಸ್ಟರ್ ಪೀಸ್ ಆಗ ಕೊಡ್ತಾನೆ ಇದ್ದಾರೆ ಅವರು. ದೇ ಆರ್ ದ ಪ್ರೈಡ್ ಆಫ್ ಕರ್ನಾಟಕ ಅಲ್ಲ, ಥ್ರೂ ಔಟ್ ಇಂಡಿಯಾ. ಅಂಡ್ ರಿಷಬ್ ಶೆಟ್ಟಿ ಸರ್, ಹ್ಯಾಟ್ಸ್ ಆಫ್. every scenes at the end of the climax ಅಲ್ಲಿ continuous goosebumps, allel goosebumps moments illa continuous goosebumps itte, and people will just love this effort. Thank you so much. ಕ್ಲೈಮ್ಯಾಕ್ಸ್ ಸಕತ್ತಾಗಿದೆ. ಇದು ಕಾಂತಾರ ಫಸ್ಟ್ ಇದು ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇಲ್ಲ ಅದು ಡಿಫ್ರೆಂಟ್ ಆಗಿದೆ, ಇದು ಡಿಫ್ರೆಂಟ್ ಆಗಿದೆ. ಬಟ್ ಅದೇ ಇದು ಟೋಟಲಿ ಡಿಫ್ರೆಂಟ್ ಅಲ್ವಾ. ವೆರಿ ಕ್ಯಾರೆಕ್ಟರ್ ಎವ್ರಿಥಿಂಗ್ ಇಸ್ ಗುಡ್. VFX ಆಗಿ ಡೈರೆಕ್ಷನ್ ಆಗಿ ಎಲ್ಲ ಡೈರೆಕ್ಷನ್ ಇಸ್ ವೆರಿ ಅಮೇಜಿಂಗ್. VFX ಆಗಿದೆ. ಇಲ್ಲ ಎಲ್ಲ ಚೆನ್ನಾಗಿದೆ, ಟೋಟಲಿ ಚೆನ್ನಾಗಿದೆ. ಓವರ್ ಆಲ್ ಇಟ್ ಇಸ್ ಗುಡ್. ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿದೆ. ದೇವ ಏನ್ ಇಷ್ಟ ಆಯ್ತು? ದೇವ್ರ ಇಷ್ಟ ಆಯ್ತು ನಿಮ್ಗೆ? ಕಾಂತಾರ ಇಷ್ಟ ಆಯ್ತಾ? ಜಾಸ್ತಿ ಇಲ್ಲ, ನೋಡ್ಬೋದು ಇನ್ನೊಂದ್ಸರಿ. ನೀನ್ ಹೇಳ್ಬೇಕು, ಏನ್ ಅನ್ನಿಸ್ತು? ಮೂವಿ ಚೆನ್ನಾಗಿತ್ತಾ? Okay, thank you. ಚೆನ್ನಾಗಿದೆ. ಮೂವಿ ವಾಸ್ ಗುಡ್. ಸಸ್ಪೆನ್ಸ್ ಇದೆ ಮೂವಿಯಲ್ಲಿ. ಒನ್ಸ್ ಎವ್ರಿಬಡಿ ವಾಚಸ್ ದೇ ನೋ ವಾಟ್ ಇಸ್ ದ ಸಸ್ಪೆನ್ಸ್ ಥ್ರಿಲ್ಲರ್ ಇನ್ ದ ಮೂವಿ. ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತಾ ಮೇಡಮ್? ಐ ಕ್ಯಾನ್ ನಾಟ್ ಸೇ 100%, ಬಟ್ ಮೇಬಿ ಪಾರ್ಟ್ 3 ಅಲ್ಲಿ ಅದು ಫುಲ್ಫಿಲ್ ಆಗಿದೆ. ಪಾರ್ಟ್ 1 ಅಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಬಿಲ್ಡ್ ಮಾಡಿದ್ರು, ಬಟ್ ಆಫ್ ಕೋರ್ಸ್ ಪಾರ್ಟ್ 2 ಅಲ್ಲಿ ಅದರದೇ ಒಂದು ಡಿಫರೆಂಟ್ ಸ್ಟೋರಿ ಅಂಡ್ ಸಿನಿಮಾಟೋಗ್ರಫಿ ಇದೆ. ಬಟ್ ಪಾರ್ಟ್ 3 ಅಲ್ಲಿ ನಮಗೆ ಎಕ್ಸಾಕ್ಟ್ ಆಗಿ ಏನ್ ಕನೆಕ್ಷನ್ ಲಾಸ್ಟ್ ಅಲ್ಲಿ ಆಫ್ ಕೋರ್ಸ್ ವೇಟ್ ಮಾಡ್ತಾ ಇದೀವಿ. ಹಿಂಗ್ ಅಂತ ಏನು ಎಕ್ಸಾಕ್ಟ್ ಆಗಿ ತೋರಿಸಿಲ್ಲ, ಬಟ್ ಮೇಬಿ ಅಲ್ಲಿ ಏನೋ ಒಂದು ಕನೆಕ್ಷನ್ ಇದೆ. ಬಿಕಾಸ್ ಓನ್ಲಿ ದೆನ್ ವಿಲ್ ನೋ ವಾಟ್ ಇಸ್ ದ ಅಲ್ಟಿಮೇಟ್ ಗೋಲ್ ಆಫ್ ದ ಹೋಲ್ ಮೂವಿ. ಏನಕ್ಕೆ ಇದನ್ನ ಪಾರ್ಟ್ 2 ಮಾಡಿದ್ರು, ಏನಕ್ಕೆ ಪಾರ್ಟ್ 1 ಮಾಡಿದ್ರು ಅಂತ ಅದು ಮಾಡಿದ್ರು. ಪಾರ್ಟ್ 3 ನೋಡಿದ್ರೇನೆ ಗೊತ್ತಾಗೋದು. ಚೆನ್ನಾಗಿತ್ತು.